ಕೋಟಿ ಚೆನ್ನೈ ಅನ್ನೋ ಹೆಸರಿನಲ್ಲಿ ಉಡುಪಿ ಜಿಲ್ಲೆಯ ಉಡುಪಿ ಕಂಬಳ ಎನ್ನುವಂತ ಹೆಸರಿನಲ್ಲಿ ನಾವು ಸರ್ಕಾರ ಕೊಟ್ಟಂತ ಸನ್ಮಾನ್ಯ ಮಂಜುನಾಥ್ ಭಂಡಾರಿ ಅವರು ಇದನ್ನು ಪ್ರಸ್ತಾಪ ಮಾಡಿದಂತೆ ಅವರು ಕೊಟ್ಟ ಪತ್ರದ ಆಧಾರದ ಮೇಲೆ 6 ಎಕರೆ 30 ಸೆಂಟ್ ಜಾಗವನ್ನ ಕಂಬಳ ಸಮಿತಿ ಕೊಡ್ತಾರೆ. ಶಿಷ್ಟಾಚಾರದ ಪ್ರಕಾರವಾಗಿ ಅಲ್ಲಿ ಶಾಸಕ ಅಲ್ಲಿ ಅಧ್ಯಕ್ಷ ಆಗಿರ್ತಾರೆ. ಹಾಗಾಗಿ ಅವರು ಅಲ್ಲಿ ಊರಿನ ಒಂದು 3-4 ಗ್ರಾಮಸ್ಥರು ಮಾತ್ರ ಬರ್ತಾರೆ. ಈ ತರ ಮಂಜುನಾಥ್ ಭಂಡಾರಿ ಅವರು ಲೆಟರ್ ಕೊಟ್ಟಿದ್ದಾರೆ ಅಂತ ಹೇಳಿ 3-4 ಜನ ಗ್ರಾಮಸ್ಥರು ಬಂದಾಗ ಆಯ್ತು ಅಂತ ಹೇಳಿ ಮುಂದೆ ಹೋಗ್ತೀವಿ. ಸರ್ಕಾರ ಜಾಗ ಕೊಟ್ಟಿದೆ. ರಾಜ್ಯ ಕಂಬಳ ಸಮಿತಿ ಅಂತ ಇದೆ. ಸನ್ಮಾನ್ಯ ಪೀಠದ ಮೇಲೆ ಅಧ್ಯಕ್ಷರು ಕೂತಿದ್ದಾರೆ. ಅವರು ಏಪ್ರಿಲ್ 25ಕ್ಕೆ ನಮಗೆ ಡೇಟ್ ಕೊಡ್ತಾರೆ. ಈ ವರ್ಷದ ಕೊನೆಯ ಕಂಬಳ 28ನೇ ತಾರೀಕು ಬೆಳಿಗ್ಗೆ 10:30 ಇಂದ 11:15 ತನಕ ಮುಹೂರ್ತ ಅಂತ ಇದೆ. ನಮ್ಮ ಪುರೋಹಿತರಲ್ಲಿ ಭೂಮಿ ಪೂಜೆ ಮಾಡುವಾಗ ಅಲ್ಲಿ ಮುಹೂರ್ತ ಅಂತ ಇರ್ತಾರೆ. ನಮಗೆ ಮೊದಲನೇ ರಾತ್ರಿ ಫೋನ್ ಮಾಡ್ತಾರೆ, ಅದು ನಾಳೆ ನಮ್ಮ ಮಾಜಿ ಸಚಿವರಿಗೆ ಅವ್ರು ಬೇಜಾರಾಗಿದೆ, ಅದನ್ನ ಕಂಟಿನ್ಯೂ ಅದನ್ನ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ 150 ಬ್ಯಾನರ್ ಹಾಕಿದ್ವಿ. ಸನ್ಮಾನ್ಯ ಅಧ್ಯಕ್ಷರ ಜಿಲ್ಲಾ ಉಸ್ತುವಾರಿ ಸಚಿವರು ಬ್ಯಾನರ್ ಹಾಕಿದ್ವಿ. ಇಲ್ಲಿ ಮಂಜುನಾಥ್ ಭಂಡಾರಿ ಅವರು ಫೋಟೋ ಹಾಕಿದ್ವಿ, ವಿನಯ್ ಕುಮಾರ್ ಸರ್ಕಾರ ಫೋಟೋ ಹಾಕಿದ್ವಿ, ಗಪೂರ್ ಅವರು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಅವರು ಫೋಟೋ ಹಾಕಿದ್ವಿ. ಹಾಗೆ ಮಂಜುನಾಥ್ ಪೂಜಾರಿ ಅಂತ ಹೇಳಿ ಅಲ್ಲಿ ನಾರಾಯಣಗೂರು ಅಭಿವೃದ್ಧಿ ಅಧ್ಯಯನ ಪೀಠದ ಅವರು ಫೋಟೋ ಹಾಕಿದ್ವಿ. ನಾವು ಯಾವ್ದು ಅನ್ಯಾಯ ಮಾಡಲಿ. ಬೆಳಿಗ್ಗೆ 9:45 ಗಂಟೆಗೆ ಒಂದು 4 ಜನ ಪೊಲೀಸರು ಬರ್ತಾರೆ. ಈಗ 144 ಸೆಕ್ಷನ್ ಹಾಕಿದ್ವಿ. ನಾನು ಅದೇ ಪೂಜೆ ಮಾಡ್ತಿದ್ದಪ್ಪ, ಜನ ಬಂದಾಗಿದೆ. ಆಮೇಲೆ ಎಲ್ಲರೂ ಎಂಎಲ್ಎಗಳು ಬರ್ತಾ ಇದ್ದಾರೆ. ಯಾರೋ ಒಬ್ಬ ವ್ಯಕ್ತಿ ಪ್ರತಿಷ್ಠೆ ಈ ತರ ಮಾಡಬೇಡಿ, ಅನ್ಯಾಯ ಮಾಡಬೇಡಿ. ಅಲ್ಲಿ 400-500 ಜನ ಸೇರಿದ್ದಾರೆ. ನಾನು ಏನ್ ಉತ್ತರ ಕೊಡಬೇಕು? 150 ಬ್ಯಾನರ್ ಹಾಕಿದ್ವಿ ನಾವು. ಹಾಗಾಗಿ ಒಂದು ಕಂಬಳ ಅಂತ ಹೇಳಿದ್ರೆ ಬಹುಶಃ ಎಲ್ಲಾ ಕಡೆ ಕಂಬಳ ಬಂದಾಗ್ತದೆ. ನಾವು ಕೈಯಿಂದ 60 ಲಕ್ಷ ನಾನು ಖರ್ಚು ಮಾಡಿದ್ದೇನೆ. ಸನ್ಮಾನ್ಯ ಅಧ್ಯಕ್ಷ ಸುಮಾರು 1.5 ಕೋಟಿ ರೂಪಾಯಿ ಖರ್ಚಾಗುತ್ತೆ. 3 ಜನ ಬಂದ್ರಲ್ಲ ಅಂತ ಹೇಳಿ ಯಾರೋ ಎಲ್ಲ ಹಿರಿಯರೆಲ್ಲ ಸೇರಿ ಮಾಡಿದಾಗ ಇದು ಕಂಬಳ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಪಕ್ಷಾತೀತವಾಗಿ, ಜಾತೀತವಾಗಿ, ಧರ್ಮಾತೀತವಾಗಿ. ಯಾಕಂತ ಹೇಳಿದ್ರೆ ಇವತ್ತು ಶಿಷ್ಟಾಚಾರದ ಪ್ರಕಾರ ಮೊದಲು ಅಭಯ್ ಚಂದ್ರ ಜೈನ್ ಅವರು ಮೂಡುಬಿದಿರೆ ಕಂಬಳವನ್ನು ಅವರು ಪ್ರಾರಂಭ ಮಾಡಿದ್ರು. ಅನಂತರದಲ್ಲಿ ಈಗ ಉಮಾನಾಥ್ ಕೋಟೆಯನ್ನವರ ಅಧ್ಯಕ್ಷತೆ ನಡೀತಾ ಇದೆ. ದಿವಂಗತ ಗೋಪಾಲ ಭಂಡಾರಿ ಅವರು ಕಾರ್ಕಳದ ಕಂಬಳವನ್ನು ಪ್ರಾರಂಭ ಮಾಡಿದ್ರು. ಈಗ ಸುನೀಲ್ ಕುಮಾರ್ ಅವರ ಅಧ್ಯಕ್ಷತೆ ನಡೀತಾ ಇದೆ. ಈಗ ನರಿಂಗಾನದಲ್ಲಿ ಮೊನ್ನೆ ನಾನು ಹೊಸ ಅಲ್ಲಿ ಗೆಸ್ಟ್ ಆಗಿ ಹೋಗಿದ್ದೆ. ನಾನು ಆ ಗುಡ್ಡದಲ್ಲಿ ಕೂಡ ಒಂದು ಕಂಬಳ ಮಾಡುವಂತ ತೋರಿಸ್ಕೊಟ್ಟು ನಮ್ಮ ಸನ್ಮಾನ್ಯ ಅಧ್ಯಕ್ಷ ಸುಮಾರು ಒಂದು ಕಂಬಳ ಅಂತ ಹೇಳಿ 8ರಿಂದ 10 ಕೋಟಿ ರೂಪಾಯಿ ವ್ಯವಹಾರ ನಡೀತದೆ. ಲಕ್ಷಾಂತರ ಜನ ಬರ್ತಾರೆ. ನಾವು ಮಣಿಪಾಲದ ಪಕ್ಕದಲ್ಲಿ ದೇಶ ವಿದೇಶದ ಜನ ಬರ್ತಾರೆ, ವಿದ್ಯಾರ್ಥಿಗಳು ಬರ್ತಾರೆ ಅಂತ ಹೇಳಿ ಒಳ್ಳೆ ಉದ್ದೇಶದಿಂದ ಹೋದರೆ ಕೇವಲ ಒಬ್ಬ ವ್ಯಕ್ತಿಯ ಪ್ರತಿಷ್ಠೆಗೋಸ್ಕರ ಇಷ್ಟು ಹಿಂಸೆ ಕೊಡೋದು. ಜಿಲ್ಲೆ 5 ಶಾಸಕರ ಮೇಲೆ ಅಲ್ಲಿ 144 ಸೆಕ್ಷನ್ ಹಾಕಿ ನಮ್ಮ ಮೇಲೆ ಎಫ್ಐಆರ್ ಮಾಡ್ತಾರೆ. ಆಮೇಲೆ ಮಂಗಳೂರಿನ 2 ಶಾಸಕರ ಮೇಲೆ, ಶಿವಮೊಗ್ಗದ ಒಬ್ಬರು ಇದ್ರ ಮೇಲೆ ನಾವು ತುಂಬಾ ಉತ್ಸಾಹದಿಂದ ಹಬ್ಬದ ವಾತಾವರಣ ಆಗಲಿ ಅಂತ ಕರೆದಿರ್ತಕ್ಕಂಥ ನಮ್ಮ ಎಂಪಿಆರ್ ಕಂಬಳ ಸಮಿತಿಯ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳ ಮೇಲೆ ಎಫ್ಐಆರ್ ಆಗ್ತಾರೆ.